ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಶ್ರೂಮ್ ಅಂದ್ರೆ ಅಣಬೆದು ಗ್ರೇವಿ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಚಪಾತಿ ರೊಟ್ಟಿ, ಚಪಾತಿ ಪೂರಿ ಮತ್ತೆ ನಿಮ್ಮ ಫುಲ್ಕಾ ಅಂತ ಮಾಡ್ತೀವಲ್ಲ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಶ್ರೂಮ್ ಅಲ್ಲಿ ಒಂದು 2-3 ವೆರೈಟಿ ಸಿಗುತ್ತೆ. ಅಂದ್ರೆ ನಮ್ಮಲ್ಲಿ ಸಿಗುವುದು ಬಟನ್ ಮಶ್ರೂಮ್ ಮಾತ್ರ, ಆಯಿಸ್ಟರ್ ಮಶ್ರೂಮ್, ಕಿಂಗ್ ಆಯಿಸ್ಟರ್ ಮಶ್ರೂಮ್, ಬೇಕಾದಷ್ಟು ಹೀಗೆ ಚೆಸ್ಟ್ನಟ್ ಮಶ್ರೂಮ್ ಅಂತ ತುಂಬಾ ವೆರೈಟಿ ಸಿಗುತ್ತೆ. ನಾವು ಇಲ್ಲಿ ಉಪಯೋಗಿಸೋದು ಬಟನ್ ಮಶ್ರೂಮ್ ಮಾತ್ರ. ಮಳೆಗಾಲದಲ್ಲಿ ಥಂಡರ್ ಮಶ್ರೂಮ್ ಅಂತ ಸಿಗುತ್ತೆ. ಅದು ಒಂದು 15 ದಿವಸ ವರ್ಷದಲ್ಲಿ ಸಿಗತ್ತೆ, ಜೋರಾಗಿ ಗುಡುಗು ಮಿಂಚು ಬಂದಾಗ. ಅದು ನಮ್ಮಲ್ಲಿ ಇಲ್ಲಿ ಸಿಗತ್ತೆ, ಮಣಿಪಾಲ್ ಉಡುಪಿ ಕಡೆ. ಆದ್ರೆ ಅದು ವರ್ಷ ಇಡೀ ಸಿಗೋದಿಲ್ಲ. ವರ್ಷ ಇಡೀ ಸಿಗೋದು ಇದು ಮಾತ್ರ, ಬಟನ್ ಮಶ್ರೂಮ್ ಮಾತ್ರ. ಆಕ್ಚುಲಿ ಮಶ್ರೂಮ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಲಿಪಿಡ್ ಪ್ರೊಫೈಲ್ ಅಂದ್ರೆ ಕೊಲೆಸ್ಟ್ರಾಲ್ನ, ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಹೀಗೆಲ್ಲ ಅದು ಹೆಲ್ಪ್ ಮಾಡುತ್ತೆ ನಮ್ಗೆ. ಇನ್ನೊಂದೇನಂದ್ರೆ ಡಯಾಬಿಟಿಕ್ಸ್ ಕೂಡ ಇದು ತುಂಬಾ ಒಳ್ಳೇದು, ಡಯಾಬಿಟಿಸ್ ಇರೋರಿಗೆ. ಯಾಕಂದ್ರೆ ಇದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಲೋ ಇದೆ, ಮತ್ತೆ ಇದರಲ್ಲಿ ಡಯಟರಿ ಫೈಬರ್ ಕೂಡ ಜಾಸ್ತಿ ಇದೆ. ಇದು ಕ್ಯಾನ್ಸರ್ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. ದಿವಸಕ್ಕೆ ನಾವು 2 ಮಶ್ರೂಮ್ ತಿಂದ್ರೆ ನಮ್ಗೆ ಮನುಷ್ಯನಿಗೆ ಕ್ಯಾನ್ಸರ್ ರಿಸ್ಕ್ ಬರೋದು 45% ಕಡಿಮೆ ಆಗುತ್ತೆ. 5 ಮಶ್ರೂಮ್ ಮೀಡಿಯಂ ಸೈಜ್ ತಿಂದ್ರೆ ಮುಂದೆ ನಮ್ಗೆ ನರದ ದೌರ್ಬಲ್ಯ ಎಲ್ಲ ಬರುವುದು ಕಡಿಮೆ ಆಗ್ತದೆ. ರೆಗ್ಯುಲರ್ ಆಗಿ ಒಂದು 2-3-4 ಹೀಗೆ ತಿಂತಾ ಇದ್ರೆ ತುಂಬಾ ಒಳ್ಳೇದು ಫ್ರೆಂಡ್ಸ್. ಮಶ್ರೂಮ್ ಯಾವತ್ತೂ ನಿಮ್ಮ ಡಯಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದು ನಮ್ಗೆ ಬ್ರೈನ್ ಫ್ರೆಂಡ್ಲಿ, ಇದು ಕಿಡ್ನಿ ಫ್ರೆಂಡ್ಲಿ. ಯಾರು ಕಿಡ್ನಿದು ಡಯಟ್ ಫಾಲೋ ಮಾಡ್ತಾರೋ, ಕಿಡ್ನಿದ ಒಳ್ಳೇದು ಇಡ್ಲಿಕ್ಕೋಸ್ಕರ, ಕಿಡ್ನಿ ಪ್ರಾಬ್ಲಮ್ ಇರೋ ಅವರಿಗೂ ಇದು ತುಂಬಾ ಒಳ್ಳೇದು. ಮಶ್ರೂಮ್ಸ್ ತುಂಬಾ ಒಳ್ಳೇದು. ಇದು ಗಟ್ ಹೆಲ್ತ್ ಗೆ ಕೂಡ ಒಳ್ಳೇದು. ಇನ್ನು ನಮ್ಮ ಸ್ಕಿನ್ ಅನ್ನು ಪಳಪಳ ಹೊಳೆಯೋ ಹಾಗೆ ಮಾಡ್ತದೆ. ಇದು ಕಣ್ಣಿಗೆ ಕೂಡ ಒಳ್ಳೇದು. ಇನ್ನೊಂದೇನು ಅಂತಂದ್ರೆ ಇದು ನಮ್ಮ ದೇಹಕ್ಕೆ ಬೇಕಾಗಿರುವ ಎಲ್ಲ ಅಮಿನೋ ಆಸಿಡ್ಸ್ ಅನ್ನ ಕೊಡ್ತದೆ ಫ್ರೆಂಡ್ಸ್. ಇನ್ನೊಂದೇನು ಅಂದ್ರೆ, ಒಂದು ವಿಷಯ ಏನಪ್ಪಾ ಅಂತಂದ್ರೆ, ವೆಜಿಟೇರಿಯನ್ಸ್ಗೆ ಇದು ಮಾಂಸ ತಿಂದಾಗಿ ಆಗ್ತದೆ. ಮಾಂಸದ ಸಬ್ಸ್ಟಿಟ್ಯೂಟ್ ಇದು. ವೆಜಿಟೇರಿಯನ್ಸ್ಗೆ ಇದನ್ನ ಮಾಂಸದ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಅಂದ್ರೆ ಒಂಥರ ಕ್ರಂಚಿ ಫ್ಲೇವರ್ ಎಲ್ಲ ಇರುತ್ತಲ್ವಾ ಕಚ್ಚಬೇಕಾದ್ರೆ, ಹಾಗಾಗಿ ಹಾಗಂತ ಹೇಳ್ತಾರೆ. ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ ಇರುವಂತಹ, ಹೆಲ್ತ್ ಬೆನಿಫಿಟ್ ಇರುವಂತಹ ಮಶ್ರೂಮ್ ಅಥವಾ ಅಣಬೆಯನ್ನು ನಾವು ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು. ಇದರದ್ದು ಗ್ರೇವಿ ಮಾಡ್ತಾರೆ, ಇವತ್ತು ನಾನು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರದ್ದು ಮತ್ತೆ ಕುರ್ಮಾ ಮಾಡ್ತಾರೆ, ಮಸಾಲ ಮಾಡ್ತಾರೆ, ಇದನ್ನು ಬಿರಿಯಾನಿನಲ್ಲಿ ಹಾಕ್ತಾರೆ. ಇದ್ರದ್ದೇ ಬಿರಿಯಾನಿ ಅಂತ ಮಾಡಬಹುದು. ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬಿಟ್ಟು, ಮಶ್ರೂಮ್ ನ ಜಾಸ್ತಿ ಹಾಕ್ಬಿಟ್ಟು, ಈ ತರ ಕೆಲವೊಂದು ರೆಸಿಪಿಗಳನ್ನ ಇದರಲ್ಲಿ ಮಾಡಬಹುದು. ಹಾಗಾಗಿ ನಾನು ಇವತ್ತು ಪ್ರೆಸೆಂಟ್ ಮಾಡ್ತಿರೋದು ಮಶ್ರೂಮ್ ಗ್ರೇವಿ ರೆಸಿಪಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ಲಿಂಕ್ ನ ನಿಮ್ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ನಾನಿವಾಗ ಮಶ್ರೂಮ್ ಹೇಳ್ತಾ ಇರುವ 1-2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ. ನಾನು ಪ್ರತಿಭಾ. ಮಶ್ರೂಮ್ ಗ್ರೇವಿ ರೆಸಿಪಿನ ಪ್ರೆಸೆಂಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ನಿಮಗೆ ಏನೇನು ಬೇಕಂತ ನೋಡೋಣ. ಇದಕ್ಕೆ ನೋಡಿ, ಮಶ್ರೂಮ್ ತೋರಿಸ್ತಾ ಇದ್ದೀನಿ. 200 ಗ್ರಾಮು ನಾನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇದನ್ನು ಒಂದರದ್ದು 3-4 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ಸು ಲಿವರ್ ಫ್ರೆಂಡ್ಲಿ, ಕಿಡ್ನಿ ಫ್ರೆಂಡ್ಲಿ ಮತ್ತು ಹಾರ್ಟ್ ಫ್ರೆಂಡ್ಲಿ. ಏನೇನು ಬೇಕಂತ ನೋಡೋಣ. ಜೀರಿಗೆ ಅರ್ಧ ಟೀ ಸ್ಪೂನು, ಲವಂಗ 4, ಚಕ್ಕೆ ಪೀಸು 1 ಇಂಚ್ದು 2 ತುಂಡು ಮಾಡಿ ಇಟ್ಟಿದ್ದೀನಿ. ಹಾಗೆ 2 ಏಲಕ್ಕಿ, 2 ಟೇಬಲ್ ಸ್ಪೂನು ಸಿಹಿ ಯೋಗರ್ಟು, ಒಂದು 6-8 ಗೋಡಂಬಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಅದು ಸಾಧಾರಣ ತುಂಬ ಸ್ಪೈಸ್ ಇಲ್ಲ ಅದು. ಮತ್ತು ಬೆಳ್ಳುಳ್ಳಿ ಒಂದು 6 ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಮತ್ತು 1 ಇಂಚಿದು ಜಿಂಜರು ಅಂದರೆ ಶುಂಠಿ. ಹಾಗೆ 2 ಟೊಮೆಟೊ ಸಣ್ಣ ಸೈಜ್ದು ರಫ್ ಆಗಿ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಒಂದೇ ಒಂದು ನೀರುಳ್ಳಿ ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಇದು ಒಗ್ಗರಣೆಯಲ್ಲಿ ಎಣ್ಣೆಯಲ್ಲಿ ಹುರಿದು ಬಿಟ್ಟು ಮಸಾಲೆಗೆ ಮತ್ತು ರುಬ್ಬೋದಿದೆ. ಈಗ ನೋಡಿ, ಬೇರೆ ಐಟಮ್ಸ್ ಏನಂತ ನೋಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ 1 ಟೀ ಸ್ಪೂನು ಧನಿಯಾ ಪುಡಿ,
ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಪುಡಿ, ಎಲ್ಲ ಶಾರ್ಟ್ ಫಾರ್ಮ್ ಬರೆದಿದ್ದೀನಿ ಫ್ರೆಂಡ್ಸ್, GMP TP ಅಂತಂದ್ಬಿಟ್ಟು. ಹಾಗೆ ಸಣ್ಣ ಕಟ್ ಮಾಡಿರೋದು ನೀರುಳ್ಳಿ, ಇದು ಒಗ್ಗರಣೆಗೆ. ಹಾಗೆ ಕೊತ್ತಂಬರಿ ಸೊಪ್ಪು ನಮಗೆ ಗಾರ್ನಿಷ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಆಗಿರೋದು. ಈಗ ಹೇಗೆ ಮಾಡೋದು ನೋಡೋಣ. 2 ಟೇಬಲ್ ಸ್ಪೂನ್ ಎಣ್ಣೆನ ಪ್ಯಾನ್ಗೆ ಹಾಕೊಳ್ಳಿ. ನಾನು ಕಡಲೆ ಎಣ್ಣೆ ಯೂಸ್ ಮಾಡಿದ್ದೀನಿ. ಅದಕ್ಕೆ ಅದು ಕಾಯತ್ಲು, ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳಿ. ಅದು ಚೆನ್ನಾಗಿ ಚಟಪಟ ಆಗಲಿ. ಚಟಪಟ ಆದ ತಕ್ಷಣ ಅದಕ್ಕೆ 4 ಲವಂಗ ಹಾಕಿ, ಇದೆಲ್ಲ ಇಡೀ ಮಸಾಲೆಗಳಿದೆಯಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು. 2 ಏಲಕ್ಕಿ ಹಾಕೊಳ್ಳಿ. ನಾನು ಸ್ವಲ್ಪ ಜಜ್ಜಿ ಇಟ್ಟಿದ್ದೀನಿ, ಇಲ್ಲದಿದ್ರೆ ಸಿಡೀತದಲ್ವಾ. ಹಾಗೆ 2 ಚಕ್ಕೆ ಪೀಸು 1 ಇಂಚ್ದು 2 ತುಂಡು ಮಾಡಿ ಹಾಕಿದ್ದೀನಿ. ಹಾಗೆ ಒಂದೇ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ಸ್ಪೈಸ್ ಇಲ್ಲ, ಸ್ವಲ್ಪ ಹದವಾಗಿದೆ ಅದರದ್ದು ಸ್ಪೈಸು. ಮತ್ತು 2 ಇದ್ರ ತುಂಡು ಜಿಂಜರ್ ತುಂಡು, ಹಾಗೆ ಬೆಳ್ಳುಳ್ಳಿ 5 ರಿಂದ 6 ಎಲ್ಲನೂ ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ. ಚೆನ್ನಾಗಿ ಅದು ಹುರಿದು ಬಿಟ್ಟು ಪರಿಮಳಯುಕ್ತ ಆಗಬೇಕು, ಮತ್ತು ಚೆನ್ನಾಗಿ ಹುರಿದು ಬರಬೇಕು. ಆವಾಗ ಮಾತ್ರ ಮಸಾಲೆ ಪರಿಮಳಯುಕ್ತ ಆಗುತ್ತೆ. ಈಗ ಸುಮಾರಾಗಿ ಹುರಿದು ಬಂದಿದೆ, ಅಷ್ಟರಲ್ಲಿ ನಾವು ನೀರುಳ್ಳಿ ಹಾಕೋಣ. ಒಂದೇ ಒಂದು ಕಟ್ ಮಾಡಿರ್ತೀವಲ್ಲ ರಫ್ ಆಗಿ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಅದು ಮೆದು ಆದರೆ ಸಾಕು, ಯಾಕಂದರೆ ಮೆದು ಆದರೆ ಸ್ವಲ್ಪ ಅದು ಬೆಂದ ಹಾಗೆ ಆಗುತ್ತಲ್ವಾ. ಆಮೇಲಿಂದ ಅದು ಪೂರ್ತಿ ಆರಿದ್ಮೇಲೆ ನಮಗೆ ಮಿಕ್ಸಿಲಿ ಹಾಕ್ಕೊಂಡು ಮಸಾಲೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಮೆದು ಆಗೋ ತನಕ ಹುರ್ಕೊಳ್ಳೋಣ. ಈಗ ಸಾಧಾರಣ ಸಾಫ್ಟ್ ಆಯಿತು. ಈಗ ಅದಕ್ಕೆ ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನೂ ಅಷ್ಟೇ ಕೈ ಆಡಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ, ಆವಾಗ ಬೇಗ ಮೆದುವಾಗಿ ಬರುತ್ತೆ. ಒಂಚೂರೇ ಚೂರು 1/4 ಟೀ ಸ್ಪೂನ್ ಹಾಕಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಮೆದುವಾಗಿ ಬರಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮೆದು ಆಗಿಬಿಡ್ತು ನೋಡಿ ಅಲ್ವಾ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿದ್ದೆ, ಎಷ್ಟು ಚೆನ್ನಾಗಿ ಮೆದು ಆಗಿಬಿಡುತ್ತೆ ನೋಡಿ. ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ. ಈಗ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನೀರಿಗೇನು ಹಾಕಬೇಡಿ. ಇನ್ನೂ 2 ವಸ್ತು ಹಾಕ್ಲಿಕ್ಕಿದೆ, ಅದಕ್ಕೆ ಏನು ಅಂತ ನೋಡೋಣ. ಈಗ 2 ಟೇಬಲ್ ಸ್ಪೂನು ನಾನು ಸಿಹಿದು ಗಟ್ಟಿ ಮೊಸರು ಹಾಕಿದ್ದೀನಿ. ಹುಳಿ ಇದ್ರೆ ಒಂದೇ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ಸಿಹಿ ಇದು. ಹಾಗೆ 6 ರಿಂದ 8 ನೆನೆಸಿಟ್ಟಿದ್ದೆ ನಾನು ಗೋಡಂಬಿನ, ಅದನ್ನ ಹಾಕ್ಕೊಳ್ಳಿ. ಈಗ ಫೈನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಈ ಮಸಾಲೆ ಹಾಕೋದ್ರಿಂದ ಡಿಶ್ಶು ತುಂಬ ಚೆನ್ನಾಗಾಗುತ್ತೆ. ಅದೇ ಪ್ಯಾನ್ಗೆ ಉಳಿದಿರೋ ಸ್ವಲ್ಪ ಎಣ್ಣೆ ಮತ್ತು ಒಟ್ಟಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ ಅಂದರೆ ಓವರ್ ಆಲ್ ಆಗಿದೆ. ಈಗ ಅದಕ್ಕೆ ಕಾದ ತಕ್ಷಣ ಅದಕ್ಕೆ ಸಣ್ಣ ಕಟ್ ಮಾಡಿರೋದು ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಇದು ಸಣ್ಣ ಕಟ್ ಮಾಡಿಟ್ಟಿದ್ರಿಂದ ಹಾಕಿದ್ರಿಂದ ಗ್ರೇವಿಗೆ ತುಂಬ ಚೆನ್ನಾಗಿ ಆಗುತ್ತೆ, ಸೇರಿ ಬರುತ್ತೆ ಗ್ರೇವಿನಲ್ಲಿ. ಈಗ ಅದನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಯಾಕಂದರೆ ಇದು ಸ್ಟೀಲ್ ಪ್ಯಾನ್ ಅಲ್ವಾ, ಹೀಟ್ ಆಗಿಬಿಟ್ಟು ಬೇಗ ಅದು ಸೀದೋಗ್ಬಿಡುತ್ತೆ. ಸೊ ಲೋ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮ್ ಚೇಂಜ್ ಮಾಡ್ತಾ ಮಾಡ್ಕೊಳ್ಳಿ. ಈಗ ನೋಡಿ ಕರೆಕ್ಟಾಗಿ ಸಾಟೆ ಆಗಿ ಬಂತು, ಹುರಿದು ಬಂತು. ಈಗ ಅದಕ್ಕೆ 1/4 ಟೀ ಸ್ಪೂನು ಅರಿಶಿನ ಪುಡಿ ಮತ್ತು ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ. ತುಂಬ ಖಾರ ಬೇಡ ಅಂತಂದ್ಬಿಟ್ಟು ಅಷ್ಟೇ ಹಾಕಿದ್ದೀನಿ ನಾನು, ಯಾಕಂದರೆ ನಾವು ತುಂಬ ಖಾರ ತಿನ್ನೋದಿಲ್ಲ. 1 ಟೀ ಸ್ಪೂನು ಧನಿಯಾ ಪುಡಿ. ಇಷ್ಟೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಆವಾಗನೇ ಡಿಶ್ಶಿಗೆ ಚೆನ್ನಾಗಿ ಕಲರ್ ಬರುತ್ತೆ. ಮೆಣಸಿನ ಪುಡಿ ಇದೆಯಲ್ಲ, ಅದು ಅಚ್ಚ ಖಾರದ ಪುಡಿ ಚೆನ್ನಾಗಿ ಎಣ್ಣೆಲಿ ಹುರಿಬೇಕು. ಈಗ ಅದಕ್ಕೊಂದು 2 ಟೇಬಲ್ ಸ್ಪೂನು ನೀರು ಹಾಕೋಬೇಕಾಗತ್ತೆ. ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ಅದು ಎಣ್ಣೆ ಅಂಶ ಬಿಡಬೇಕು, ಅಷ್ಟೊತ್ತು ತನಕ ಅದನ್ನು ನಾವು ಕುಕ್ ಮಾಡಬೇಕಾಗತ್ತೆ. ನೋಡಿ ಈಗ ನೋಡಿ ಎಣ್ಣೆ ಬಿಟ್ಟು ಬರುತ್ತೆ ನೋಡಿ. ಈಗ ನೋಡಿ ಇನ್ನೊಂದು 2 ನಿಮಿಷದಲ್ಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಂಬೈನ್ ಆಯಿತು ನೋಡಿ ಅಲ್ವಾ. ಈಗ ನೋಡಿ ಎಣ್ಣೆ ರಿಲೀಸ್ ಆಯಿತು ನೋಡಿ, ಸೈಡಲ್ಲೆಲ್ಲ ಮಧ್ಯದಲ್ಲೆಲ್ಲ ಎಣ್ಣೆ ರಿಲೀಸ್ ಆಗಿದೆ ನೋಡಿ ಅಲ್ವಾ. ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟಿರುವಂಥ ಅಣಬೆನ ಹಾಕೊಳ್ಳೋಣ. ಮಶ್ರೂಮ್ನ 200 ಗ್ರಾಮ್ ಇದೆ, ಅದೊಂದು ಪ್ಯಾಕೆಟ್ ಬರುತ್ತಲ್ಲ, ಅದು ಪೂರ್ತಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಅಣಬೆ, ಇವಾಗ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ಕಡೆಯೂ. ಯಾವಾಗಲೂ ನಾವು ಇದನ್ನು ನಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು, ತುಂಬ ಒಳ್ಳೆಯದು. ಇದರದ್ದು ಬೆನಿಫಿಟ್ಸ್ನೆಲ್ಲ ನಾನು ಫಸ್ಟೇ ಹೇಳಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಡಿ. ಆಮೇಲಿಂದ ಚೆಕ್ ಮಾಡಿ ಬೇಕಾದರೆ ಹಾಕ್ಕೋಬೋದು. ಜಾಸ್ತಿ ಹಾಕ್ಬಿಟ್ರೆ ನಮಗೆ ತೆಗಿಲಿಕ್ಕಾಗೋದಿಲ್ಲ ಅಲ್ವಾ. ಈಗ ಆ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಕೋಟ್ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ನೋಡಿ ಇವಾಗ ಮಸಾಲೆ ಕೋಟ್ ಆಗಿ ಬಂತಲ್ವಾ. ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು 2 ನಿಮಿಷ ಮಾಡಿದ್ರೆ ಸಾಕು. ಲೋ ಫ್ಲೇಮ್ನಲ್ಲಿ 2 ನಿಮಿಷ ಮಾಡಿದ್ರೆ ಸಾಕು. ಇವಾಗ ನೋಡಿ ಮತ್ತೆ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ.
ಸ್ವಲ್ಪ ಸಾಫ್ಟ್ ಆಯಿತು ಅಷ್ಟೇ, ತುಂಬ ಹೊತ್ತಾಗ್ಲಿಲ್ವಲ್ಲ, ಸ್ವಲ್ಪ ಸಾಫ್ಟ್ ಆಯಿತು, ಪರವಾಗಿಲ್ಲ. ಈಗ ನಾವು ರುಬ್ಬಿಟ್ಟಿದ್ದ ಮಸಾಲೆನ ಹಾಕೋಣ. ಮತ್ತೆ ಇದಕ್ಕೆ ಬ್ಲೆಂಡರ್ ಜಾರ್ಗೆನೆ ಒಂದು ಅರ್ಧ ಮುಕ್ಕಾಲು ಕಪ್ ನೀರು ಹಾಕ್ಕೊಂಡು ಆ ನೀರನ್ನ ಹಾಕೊಳ್ಳೋಣ. ಇನ್ನೂ ಕೂಡ ಒಂದು ಅರ್ಧ ಕಪ್ ನೀರು ಹಾಕ್ಬೋದು ಫ್ರೆಂಡ್ಸ್, ಯಾಕಂದ್ರೆ ಈ ಮಸಾಲೆ ಗ್ರೇವಿ ಇದೆಯಲ್ಲ, ಇದು ಆರಿದ ಮೇಲೆ ತುಂಬ ದಪ್ಪ ಆಗ್ಬಿಡತ್ತೆ. ನಾವು ಗೋಡಂಬಿ ಹಾಕಿದೀವಲ್ಲ ಮಸಾಲೆಗೆ, ಅದರಿಂದ. ಸೊ ಇನ್ನೊಂದು ಅರ್ಧ ಕಪ್ ನೀರು ಹಾಕಿದ್ದೀನಿ. ಮತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡೋಣ. ಒಂದು 2-3 ನಿಮಿಷ ತನಕ ಮಾಡಬೇಕು ಲೋ ಫ್ಲೇಮ್ನಲ್ಲಿ. ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ತಾಗತ್ತೆ, ಮಶ್ರೂಮ್ ಕುಕ್ಕಾಗಿನೂ ಬರುತ್ತೆ. ನೋಡೋಣ, ಇವಾಗ ಚೆಕ್ ಮಾಡೋಣ ಏನಾಗಿದೆ ಅಂತಂದ್ಬಿಟ್ಟು. ನೋಡಿ, ಡಿಶ್ ಬಾಯ್ಲ್ ಆಗ್ತಾ ಇದೆ. ಈಗ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಅದಕ್ಕೆ, ಅದನ್ನು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಯಿತು. ಈಗ ಅದಕ್ಕೆ ಇನ್ನೊಂದು ಐಟಮ್ಮು ಹಾಕೋದಿದೆ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕಿ ಮತ್ತೆ ಒಂದು ಸತಿ ಮಿಕ್ಸ್ ಕೊಡಿ ಚೆನ್ನಾಗಿ. ಗರಂ ಮಸಾಲ ಎಲ್ಲ ಇದಕ್ಕೆ ಗ್ರೇವಿಗೆಲ್ಲ ಚೆನ್ನಾಗಿ ತಾಗ್ಬಿಟ್ಟು ಮಶ್ರೂಮ್ ಕೂಡ ಹಿಡಿಬೇಕಲ್ವ. ನೋಡಿ, ನೋಡ್ತಾ ಇದ್ದೀನಿ, ಈಗ ಚೆಕ್ ಮಾಡ್ತಾ ಇದ್ದೀನಿ ಕುಕ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಈಗ ಕವರ್ ಆ್ಯಂಡ್ ಕುಕ್ ಮಾಡೋಣ ಒಂದು 30 ಸೆಕೆಂಡ್ಸು. ಏನಾಗಿದೆ ಅಂತ ನೋಡೋಣ. ಇವಾಗ ನೋಡಿ, ಎಣ್ಣೆ ರಿಲೀಸ್ ಆಗ್ತಾ ಇದೆ, ಹೌದಾ? ನಾವು ಹಾಕಿದ್ರೆ ಎಣ್ಣೆ ರಿಲೀಸ್ ಆಗುತ್ತೆ. ಈಗ ನೋಡಿ, ದಪ್ಪಗಾಗಿ ಬಂತು ಡಿಶ್ ಅಲ್ವಾ? ಡಿಶ್ ಎಷ್ಟು ಚೆನ್ನಾಗಿ ಥಿಕ್ಕಾಗ್ಬಿಡ್ತು ನೋಡಿ, ಹೌದಾ? ಅದಕ್ಕೆ ಹೇಳಿದ್ದು ನಾನು 1.5 ಕಪ್ ನೀರು ಹಾಕೋದು ಒಳ್ಳೇದು ಅಂತ ಅಂದ್ಬಿಟ್ಟು. ಈ ಡಿಶ್ ಏನಂದ್ರೆ ಇವತ್ತಿಗಿಂತ ನಾಳೆಗೆ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಈಗ ಒಂದು ಅರ್ಧ ಟೀ ಸ್ಪೂನು, ಸಾಧಾರಣ 1 ಟೀ ಸ್ಪೂನ್ ಆಗುತ್ತೆ ಅದು, ದಪ್ಪ ತುಪ್ಪ ಅಲ್ವಾ, ಗಟ್ಟಿ ತುಪ್ಪ ಅಲ್ವಾ, ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಡಿ ಮೇಲಿಂದ. ಆಯ್ತಲ್ಲ? ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಅದನ್ನು ಒಂದು ಸತಿ ಕೈ ಆಡಿಸ್ಬಿಟ್ಟು ಕವರ್ ಆ್ಯಂಡ್ ಕುಕ್ ಜಸ್ಟ್ 30 ಸೆಕೆಂಡ್ಸ್ ಮಾಡಿದ್ರೆ ಸಾಕು. ಲೋ ಫ್ಲೇಮಲ್ಲೇ ಮಾಡಿ. ಇವಾಗ ಚೆಕ್ ಮಾಡಿ. ಈಗ ರೆಡಿ ಆಯಿತು ಯಮ್ಮಿ ಮಶ್ರೂಮ್ ಗ್ರೇವಿ. ನೋಡಿ, ಎಣ್ಣೆನೂ ಬಿಟ್ಟಿದೆ ಅಲ್ಲಿ. ಈಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ಸೆಲೆಕ್ಟಿವ್ ಜೊತೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ಎಲ್ಲರಿಗೆ ನಮಸ್ಕಾರ.